ನೋಡಿ ಗಾಯ್ಸ್, ಅಪರೂಪಕ್ಕೆ ಕೆಲಸ ಮಾಡೋಕೆ ಬಂದವ್ರು ನಮ್ಮ ಅಣ್ಣವರು. ಗುಂಡಿ ಕೀಳ್ತಾವ್ರು ನೋಡಿ, ಯಾವ ಥರ ಆರೆ ಇಟ್ಟು ಹಾಕಿ ಹೆಂಗೆ ಕೀಳ್ತಾವ್ರೆ ಸೀಮೂಲ್ ಮಧ್ಯದಲ್ಲಿ. ನೋಡಿ ಗಾಯ್ಸ್, ಕೆಲಸ ಮಾಡಿದ್ರೆ ಸೋಂಬೇರಿ ಥರ ಮನೆ ಕೂತಿದ್ರು, ಇವತ್ತು ಕೆಲಸ ಮಾಡ್ತಾವ್ರೆ ಬೆಳಗ್ಗೆ ಎದ್ದು. ನೋಡಿ, ಈ ಥರ ಕೆಲಸ ಮಾಡೋಕೆ ಬೆಳಗ್ಗೆ ಎದ್ದು ಎಲ್ಲ ಜಿಮ್ಮು ಅಂತಂತಾರಲ್ಲ, ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರೆ ಒಳ್ಳೆ ಜಿಮ್ ವರ್ಕೌಟ್ ಆಗುತ್ತೆ. ನೋಡಿ ಗೈಸ್, ಗುಂಡಿ ಹೆಂಗೆ ತೆಗಿತಾಯಿದ್ದೀನಿ, ಮಣ್ಣೆ ತಾಗ್ತಾಯಿದ್ದೀನಿ. ಮಣ್ಣೆ ಮೀಟ್ ಕೊಟ್ಟಿದ್ದಾರೆ, ನಾನು ಮಣ್ಣೆ ಸುತ್ತ ತಾಗ್ತಾಯಿದ್ದೀನಿ. ನೋಡಿ ಎಷ್ಟು ಕಷ್ಟ ಅಂದ್ರೆ ನಮ್ಮ ರೈತರ ಜೀವನ. ನೋಡಿ ಸುತ್ತಮುತ್ತ ತೆಂಗಿನ ಬೇರುಗಳೈತೆ, ಆದರೂ ತೆಂಗಿನ ಬೇರೆ ಮುದ್ದೆ ಕೈಯಲ್ಲಿ ಹೊರಾಕ್ಬೇಕು. ಮಣ್ಣು ಏನೋ ಮಾಡೋಕ್ಕಾಗಲ್ಲ, ತೆಂಗಿನ ಬೇರೆ ಇದ್ರೂ ಕುಯ್ಯಕ್ಕಾಗಲ್ಲ, ಗಿಡ ಬಾಡಾಗುತ್ತೆ. ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟು ಹಂಗೆ ಮಣ್ಣೆಲ್ಲ ತಾಕಿದ್ದೀನಿ. ನೋಡಿ ಗೈಸ್, ನಮ್ಮಂಥ ಬಡವ್ರ ಮಕ್ಕಳು ಯಾರು ಸಪೋರ್ಟ್ ಮಾಡೋಲ್ಲ. ಇನ್ನೊಬ್ರು ಕೆಲಸ ಮಾಡೋತಕ್ಕೆ ಹೋಗಿ ವಿಡಿಯೋ ಮಾಡೋಳಾಗ್ತೀರ, ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀರಾ. ನೋಡಿ ಗೈಸ್, ಸ್ವಂತವಾಗಿ ಏನಾರು ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಎರಡನೇ ಗುಂಡಿ ತೋಡ್ತಾ ಇರೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಗೈಸ್, ಒಂದು ಪೆಡ್ಡೆ ಬಂದ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಬಂದು ಬಾಗಿಡ್ಸ್ತಿತ್ತು. ಸುಮ್ಮನೆ ಎತ್ಕೊಂಡು ಮಣ್ಣೆ ತಗೋತಾರ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಪಾಪು ಏನು ಗೊತ್ತಾಗಲ್ಲ ಇನ್ನೂ, ಅದಕ್ಕೋಸ್ಕರ. ನೋಡಿ ಗೈಸ್, ಈ ಪಿಡ್ಡೆ ನೋಡಿ ಎರಡನೇ ಗುಂಡಿ ತೆಗ್ದಿದ್ದಿ. ಇನ್ನೊಂದೆಲ್ಲ ಕೂದಲಿ ಕಳ್ಕೊಂಡು ಹತ್ರ ಮಣ್ಣೆ ತಾಗ್ತಾಯಿದ್ದೀನಿ. ಹಿಂಸೆ ಅಂತ ಗೊತ್ತಾಯ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾವ ಥರ ಕೀಳೋದು, ಯಾವ ಥರ ಮಣ್ಣು ಬಿಡ್ಸ್ಕೋಬೇಕು, ಎಷ್ಟು ದಿನ ಮಣ್ಣು ಎಷ್ಟು ನಾಟ್ ಬಿಡ್ಸ್ಕೋಬೇಕು ಮಣ್ಣು. ನೋಡಿ ತೆಂಗಿನ ಗಿಡ ಎಷ್ಟು ನಾಟ್ಕೋಗಿರುತ್ತೋ, 1 ಅಡಿ 1.5 ಅಡಿ ಒಳಗಡೆ ಹೋಗಿರುತ್ತೆ. ನೋಡಿ ಯಾವ ಥರ ಬೇರೆ ಸಮೇತ ತೆಂಗಿನ ಗಿಡಗಳನ್ನು. ನೋಡಿ ಗೈಸ್, ಎರಡು ಕಿತ್ತಿದ್ದೀನಿ ಆಲ್ರೆಡಿ. ನೋಡಿ ಗೈಸ್, ಯಾವ ಥರ ಒಂದೊಂದೇ ಕೀಳಬೇಕು. ಎಲ್ಲ ಕೀಳಕ್ಕೆ ಎಲ್ಲ ಬೇರೆಲ್ಲ ಹೊಂಟಾಗುತ್ತೆ. ನೋಡಿ ಗೈಸ್, ನೋಡಿ ಇನ್ನು ಸಪೋರ್ಟ್ ಮಾಡಿದ್ರೆ ಒಂದು ಕ್ಯಾಮ್ರಾ ತಗೋಬೇಕು ಅಂದ್ಕೊಂಡಿದ್ದೀವಿ. ಸಪೋರ್ಟ್ ಮಾಡಿದ್ರೆ ಇನ್ನು ಕ್ಯಾಮ್ರಾ ತೊಗೊಂಡು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ವೀಡಿಯೋಗಳು ಮಾಡಾಕ್ತೀವಿ. ಬಟ್ ಯಾರು ಸಪೋರ್ಟ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನಾನು ಸದ್ಯಕ್ಕೆ ಸ್ಟಾರ್ಟಿಂಗ್ ಏನು ತಗೋತಿಲ್ಲ. ಇವನಿಗೆ ಶಕ್ತಿ ಬೆಲೆ ಗೊತ್ತಿಲ್ಲ. ನೋಡಿ ಗೈಸ್, ಯಾವ ಥರ ಕೇಳ್ತಾ ಇದ್ದೀನಿ. ನಾನು ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೀನಿ ಮಗ ನಿನಗೆ. ನೋಡಿ ಬತ್ತು ನೋಡಿ ಗೈಸ್, ಎಲ್ಲ ಮಾಡ್ತಾನೆ ಕಿತ್ತೆ ನೋಡಿ ಗೈಸ್. ನೋಡಿ ಯಾರು ಸಪೋರ್ಟ್ ಮಾಡೋದಿಲ್ಲ, ಸಪೋರ್ಟ್ ಮಾಡಿ ಇವನ್ನ ಬೆಳೆಸಿ. ನೋಡಿ ಸೈಡ್ ಮುಳುಗಿದ್ದೀನಿ, 4-5 ಇನ್ನೆರಡು ಬೇಕು ಅಷ್ಟೇ ಅವನಿಗೆ. ನೋಡಿ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಿ. ಯಾವ ಥರ ಕೇಳೋದು, ಯಾವ ಥರ ಬಿಡ್ಸೋದು ಅಂತೆಲ್ಲ ಹೇಳ್ತೀನಿ. ಬತ್ತು ನೋಡಿ ವಯಸ್, ಇದನ್ನು ಇಷ್ಟೇ ಟೆಕ್ನಿಕಲ್ ಕೇಳಬೇಕು ಅಷ್ಟೇ. ತೆಂಗಿನ ಗಿಡಗಳನ್ನು ನೆಡ್ತಾ ಇದ್ದೀನಿ ಆಲ್ರೆಡಿ. ನೋಡಿ ನಮ್ಮ ಅಣ್ಣ ನಾನೇ ನೆಡ್ತೀನಿ ಅಂತ, ಬೇಡ ನಾನೇ ನೆಡ್ತೀನಿ ಬಿಡಿ ಹಂಗೆ ಅಂದೆ. ಮಾತು ಕೇಳಿದ್ರೆ ಅವನೇ ನೆಡ್ತಾವನೆ. ಸರಿ ನಡಿಯಪ್ಪ ಆಯಿತು, ನಿನ್ನ ಕೈಗಳ ನೋಡುವ, ಈ ವರ್ಷ ನೋಡುವ ಹಂಗೆ ಹಿಂಗೆ ಅದಕ್ಕೋಸ್ಕರ ನಾನು ನೆಟ್ಟಿದ್ದೀನಿ. ನೋಡಿ ಯಾವ ಥರ ನೆಡೋದು, ಯಾವ ಥರ ಬಿಡೋದು, ಯಾವ ಥರ ಮಣ್ಣು ಹಾಕೋದು, ಯಾವ ಥರ ಮಣ್ಣು ಕೂರಿಸ್ಬೇಕು, ಒಳಗಡೆ ಹಂಪಬೇಕು ಕಾಲಲ್ಲಿ. ನೋಡಿ ಎಲ್ಲ ವೀಡಿಯೋ ಮಾಡಿದ್ದೀನಿ, ಎಲ್ಲ ವೀಡಿಯೋ ಮಾಡಿದ್ದೀನಿ ನಮ್ಮ ಅಣ್ಣವರು. ಅದು ಪಟ್ಟು ನಾನು ಮಾಡಿದ್ದೀನಿ ಅಂತ ಹೇಳ್ಬಾರ್ದು, ನಮ್ಮ ಅಣ್ಣ ಮಾಡಿರೋದಕ್ಕೆ ಅದನ್ನ ವೀಡಿಯೋ ಮಾಡಿ ಹಾಕಿರೋದು. ನೋಡಿ ಮಣ್ಣು ಜಾಸ್ತಿ ತಗೊಂಬಾಗ ಎಲ್ಲ ಸುತ್ತಮುತ್ತ ಇರೋದೆಲ್ಲ ಬಿಡ್ಬಿಡು. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೆ ಮುಂದೆ ವೀಡಿಯೋಗಳ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳು ಹಾಕ್ತೀನಿ. ರೈತರ ಜೀವನ ಏನು ಅಂದರೆ ಇನ್ನೂ ಮುಂದೆ ವೀಡಿಯೋಗಳು ಹಾಕ್ತೀನಿ, ಮಾಡಾಕ್ತೀನಿ. ಇನ್ನೊಂದು ಈ ಕಡೆ ಜಾಸ್ತಿ ಇನ್ನು ಅವರ ಗಿಡ ನೆಡಬೇಕು, ಬೀಜ ನೆಟ್ಬಿಟ್ಟು ಮಣ್ಣು ಮುಚ್ಚಬೇಕು, ಅದನ್ನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಇನ್ನೂ ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ವಿಡಿಯೋಗಳ ಮಾಡಾಕ್ತೀವಿ. ನೋಡಿ ಗೈಸ್, ನಮ್ಮ ರೈತರ ಜೀವನ ಇದು, ಹಳ್ಳಿ ಹುಡುಗರ ಲೈಫು. ಹಳ್ಳಿ ಮಾತ್ರ ರೈತರ ಮಕ್ಕಳು ಯಾರು ಹೆಣ್ಣು ಕೊಡಲ್ಲ, ಎಲ್ಲ ಗೌರ್ಮೆಂಟ್ ಕೆಲಸ, ಇಂಜಿನಿಯರಿಂಗು, ಡಾಕ್ಟ್ರು ಅಂಥವ್ರಿಗೆ ಹೆಣ್ಣು ಕೊಡ್ತೀರಾ, ನಮ್ಮ ರೈತರ ಮಕ್ಕಳು ಹೆಣ್ಣು ಕೊಡಲ್ಲ. ನೋಡಿ ಗೈಸ್, ಗಿಡ ನೆಡ್ತಾ ಇರೋದು, ಯಾವ ಥರ ಮಣ್ಣು ಹಾಕಿ ಯಾವ ಥರ ಕೂರಿ ಯಾವ ಥರ ನೆಡಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ ಮೊದಲು 1.5 ಅಡಿ 2 ಅಡಿ ಗುಂಡಿ ತಗೊಳ್ಳಿ, ಆಮೇಲೆ ಗಿಡ ನೆಟ್ಬಿಟ್ಟು ಮಣ್ಣು ಸುತ್ತಮುತ್ತ ಎಳೆದ್ಬಿಟ್ಟು ಬಿಗ್ಗೆ ಅಂದ್ಬಿಟ್ಟು ತಿರ್ಗಾ ಮೇಲೆ ಮಣ್ಣು ಎಳೀರಿ. ನೀರು ಬಿಟ್ಟಾಗ ಅದೇ ಒಳಗಡೆ ಇಳ್ಕೊಳ್ಳುತ್ತೆ. ನೋಡಿ ಗೈಸ್,
ನಮ್ಮ ಅಣ್ಣ ಹಿಡ್ಕೊಂಡಿದ್ದಾರೆ ಮ್ಯಾಗಡೆ, ಒಬ್ಬನೇ ಹಿಡ್ಕೊಂಡು ನಡಕ್ಕಾಗಲ್ಲ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಅಣ್ಣ ನನಗೆ. ನೋಡಿ, ಇದು ಫಲವತ್ತಾದ ಮಣ್ಣಿಂದ ಇದ್ದರೆ, ಒಳ್ಳೆ ರಾಸಾಯನಿಕ ಗೊಬ್ಬರಗಳು ಬಿದ್ದರೆ ತೆಂಗಿನ ಗಿಡ ಬೇಗ ಬರುತ್ತೆ, ಬೇಗ ಇಳುತ್ತೆ, ಬೇಗ ಫಲವನ್ನು ಕೊಡುತ್ತೆ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನೋಡಿ ಗೈಸ್, ನಮ್ಮ ಹಳ್ಳಿ ಜೀವನ ಅಂದರೆ ಏನು ಅಂತ ಗೊತ್ತಾಗುತ್ತಲ್ಲ. ನೋಡಿ, ಜಸ್ಟ್ ಮಿಸ್ಸು ಎಲ್ಗೂದ್ಲಿಲ್ಲ ಕಾಲಿಗೆ ಬಂದು ಬೀಳೋದು, ಕಾಲೆಲ್ಲ ಕುಯ್ಕೊಬಿಡೋದು. ಇವಾಗ ಸದ್ಯಕ್ಕೆ ಜಸ್ಟ್ ಮಿಸ್ಸಲ್ಲಿ ಮಿಸ್ ಆಗೈತೆ. ನೋಡಿ, ರಕ್ತ ಬರ್ತೈತೆ ಕೈಯೆಲ್ಲ. ನೋಡಿ, ಆ ಥರ ಇದು ಹಳ್ಳಿ ಜೀವನ ಅಂದರೆ ಇದು. ನೋಡಿ ಗೈಸ್, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಚಿಕ್ಕ ಸಸಿ ಅಲ್ವೇ, ಅದು ಮಾಡೋಕ್ಕಾಗಲ್ಲ, ನೀಟಾಗಿ ಹಿಡ್ಕೋಬೇಕಾರ. ಬಿಡಿ ನೀವು ಒಳ್ಳೆ ಕೆಂಪು ಮಣ್ಣು ಕಂಡ್ರೆ ಇದು. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಓದಿ ಅವನು ಉದ್ಧಾರ ಆಗಿದ್ದನು. ಓದಿದ್ರು ಇದೇ ಕೆಲಸ, ಓದಿಲ್ಲ ಅಂದರೂ ಇದೇ ಕೆಲಸ, ಸ್ಕೂಲ್ಗೂ ಕಾಲೇಜಿಗೆ ಹೋಗಿಲ್ಲ ಅಂದರೂ ಇದೇ ಕೆಲಸ ಮಾಡಬೇಕು. ಇದೇ ಹಳ್ಳಿ ಜೀವನ ಅಲ್ವಾ. ಹಿಡ್ಕೊತೀನಿ, ಸೆಂಟ್ರ್ ನೀನೇ ಮಾಡ್ಕೊ ನೀಟಾಗಿ. ಸಸಿ ಪೂರ್ತಿ ನೀನು ನಡು, ನಾನು ಸೆಂಟರ್ ಬಿಡು, ಇನ್ನೂ ಸೈ ಕಡೆ ಕೇಳ್ಕೊ ಸಾಕು. ಮಾತಾಡ್ರಿ, ಯಾಕ್ರಿ ಬಾಯೆಲ್ಲ ಒಣಗೋಗೋದೆ ಮಾತಾಡು ಅಂತಂತಾನೆ. ಈಗ ಇದಾದ್ಮೇಲೆ ಮುಗಿಸ್ಕೊಂಡು ಟೀ ಕುಡಿಗೆ ಹೋಗ್ತೀವಿ ನಾವು. ಇನ್ನು ಅಲ್ಲಿ ಹೋಗೋವರೆಗೂ ಬಾಯಿ ಒಣಗೋಗಿರ್ತದೆ, ಮಾತಾಡೋಕ್ಕಾಗಲ್ಲ. ನಮ್ಮ ಅಣ್ಣ ಬಂದು ಗಟ್ಟಿ ಮುಟ್ಟಾಗವನೇ, ಕೆಲಸ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಮುದ್ದೆ ತಿಂತಾನೆ, ಶಕ್ತಿಯಾಗವನೇ, ಮಾತಾಡ್ತಾನೆ. ನಾವೇನು ಮಾತಾಡುವ? ಹೊಟ್ಟೆ ಒಣಗ್ತಾ ಕೂತದೆ. ನಾವು ಚಪಾತಿ ಪೂರಿ ದೋಸೆ ತಿನ್ನೋರು, ನಮ್ಮ ಕೈಲಿ ಎಲ್ಲಿ ಆಯ್ತದೆ. ನಾವೇನೋ ಪಿಜ್ಜಾ ಬಗಾರ್ ತಿಂದವೆ. ಅವನು ಮುದ್ದೆ, ಉಪ್ಸಾರು, ಚಿಕನ್ ಸಾರು, ನಾಟಿ ಕೋಳಿ ಇಂಥವು ತಿನ್ನೋದು ಅವನೆಲ್ಲ. ನಾಟಿಗಳು ಫೇವ್ರೇಟ್ ಕಣ್ರಿ. ನೋಡಿ, ನಾಟಿ ಕೋಳಿ ಸಾಕೊಂಡು, ಅದು ಬೇರೆ ಒಂದು 5 ಕೋಳಿ ಸಾಕೊಂಡವನೇ, ಅದು ಮುಂಜಾನೆ ಬೇಕು ಅಂತಾನೆ. ಏನೇನು ಮಾಡೋಣ ಅವ್ನು ಗೊತ್ತಿಲ್ಲ. ಅದನ್ನು ತೋರಿಸ್ತೀನಿ ಒಂದಿನ, ಎಷ್ಟು ನಾಟಿ ಕೋಳಿ ಸಾಕವನೇ ಅಂತ. ಅಲ್ಲ ಬನ್ನಿ, ನಿಮ್ಮನ್ನ ತೋರಿಸ್ತೀನಿ. ಒಂದು 5 ನಿಮಿಷ ಅದನ್ನು ತೋರಿಸ್ತೀನಿ ನೋಡಿ. ಓಕೆ. ನೋಡಿ, ಮಣ್ಣು ಬುಡಕ್ಕೆ ಇಷ್ಟು ನೀಟಾಗಿ ಹಾಕಬೇಕು. ಆವಾಗ ನೀಟಾಗಿ ಬೇರು ಕಚ್ಕೊಂಡು ನೀರಂಶ ಇಡ್ತದೆ. ಆಮೇಲೆ ಮೇಲ್ಗಡೆ ಹಾಕಿದ ಮಣ್ಣು ತುಳಿಬಾರ್ದು. ಅದು ನೀರು ಇಳಿಕೆ ಈಸಿ ಆಯ್ತದೆ ಅವಾಗ. ಈ ಥರ ಒಳಗಡೆ ಮಡಗ ಪೂರ್ತಿ. ನೋಡಿ, ಗುದ್ಲಿ ಮಡಗಿನ ಸೋಂಬೇರಿ, ಇಲ್ಲೇ ತುದಿಲಿ ಮಡ್ತೀನಿ ಅಂತಾನೆ. ನೋಡಿ, ಮಡಗ್ದ ಇವಾಗ. ನೋಡಿ, ಫುಲ್ ಸುಸ್ತಾಗ್ಬಿಟ್ಟವನೆ. ನೋಡಿ ಗಾಯ್ಸ್, ಸಪೋರ್ಟ್ ಮಾಡಿ. ಪಾಪ ಹುಡುಗ ಕಷ್ಟಪಡ್ತಾನೆ. ನೀವು ಮಾಡಿದ್ರೆ ಅವ್ನು ಇನ್ನೂ ದಿನ ಇದೇ ರೀತಿ ಹೊಸ ವೀಡಿಯೋಗಳು ಮಾಡಾಕ್ತಾನೆ. ರೈತರು ದಿನ ಏನೇನು ಮಾಡ್ತಾರೆ ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತಾನೆ. ನೋಡಿ, ನಿಮಗೂ ಗೊತ್ತಾಗುತ್ತೆ ರೈತರು ಕಷ್ಟ ಏನು, ರೈತರು ಮಾಡ್ದಂಗೆ. ನೋಡಿ, ದನಿ ಮನೆ ನೋಡ್ಕೊಳ್ಳಿ, 2 ಹಸು ಇದೆ. ಬೀಗು ನೋಡಿ, ಕೋಳಿ ತೋರಿಸ್ತಾನೆ ಈಗ, ಬೀಗ ತೆಗೆದ್ಬಿಟ್ಟು. ನೋಡಿ, ಹಾಡುಗಳೆಲ್ಲ ಸಾಕೊಂಡವನೇ ತೋರಿಸ್ತಿದ್ದಾರೆ ಒಳಗಡೆ. ನೋಡಿ, ಎಲ್ಲ ನಾಟಿ ಹಾಡುಗಳು, ಎಲ್ಲ ನಾಟಿ ಹಾಡುಗಳು. 2 ವಾತ, 3 ಹೆಣ್ಮರಿ ಸಾಕೊಂಡವನೆ. ಕೋಳಿಗಳು ಇಲ್ಲೇ ಬಿಡು, ಕೋಳಿಗಳು ನೋಡಿ, ಕೋಳಿಗಳು ಗೈಸ್ ಮೇಲ್ಗಡೆ 3 ನೀಟಾಗಿ ಕಾಣಿಸ್ತಿಲ್ಲ ಅನಿಸ್ತದೆ. ಒಂದು ಕ್ಯಾಮ್ರಾ ತಗೋಬೇಕು, ನೀವು ಸಪೋರ್ಟ್ ಮಾಡಿದ್ರೆ ಅದನ್ನು ತಗೋತೀನಿ. ಇಲ್ಲಿ 3, ಅಲ್ಲಿ 3, 6 ಎಲ್ಲ ಪ್ಯೂರ್ ನಾಟಿ ಕೋಳಿಗಳು. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೂ ಬೇಕಾದ್ರೆ ಕೊಡ್ತೀವಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಾನು ಯೂಟ್ಯೂಬ್ ಚಾನಲ್ಲು ಆ್ಯಂಡ್ ಇನ್ಸ್ಟಾಗ್ರಾಮು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಯೂಟ್ಯೂಬ್ ಚಾನಲ್ಲು ನಮ್ಮ ಇನ್ಸ್ಟಾಗ್ರಾಮ ಬಯೋದಲ್ಲಿದೆ ನೋಡಿ. ನಮ್ಮಂಥ ರೈತರ ಮಕ್ಕಳನ್ನ ಸ್ವಲ್ಪ ಬೆಳೆಸಿ, ಸ್ವಲ್ಪ ತುಂಬ ಕಷ್ಟದಲ್ಲಿದ್ದೀವಿ, ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಗೈಸ್.